ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಕುರುವಂಶದ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಕುರುವಂಶ ನಾಶವಾದ ನಂತರ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದರಿಂದ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತನು ನಿರ್ನಾಮವಾಗುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಆದರೆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ದಯೆಯಿಂದಾಗಿ ಪರೀಕ್ಷಿತನು ಸಾವಿನ ದವಡೆಯಿಂದ ಪಾರಾದನು. ಪರೀಕ್ಷಿತ ಮಹಾರಾಜನಿಗೆ ಜನಮೇಜಯ, ಶ್ರುತಸೇನ, ಭೀಮಸೇನ ಮತ್ತು ಉಗ್ರಸೇನ ಎಂಬ 4 ಪುತ್ರರಿದ್ದಾರೆ. ಅವರಲ್ಲಿ ಜನಮೇಜಯನು ಹಿರಿಯನು. ತಕ್ಷಕನೆಂಬ ಸರ್ಪದಿಂದ ಪರೀಕ್ಷಿತ ಮಹಾರಾಜನ ಮೃತ್ಯು ಸಂಭವಿಸುವುದು. ಇದರಿಂದ ಕುಪಿತಗೊಳ್ಳುವ ಪರೀಕ್ಷಿತ ಮಹಾರಾಜನ ಮಗನಾದಂತಹ ಜನಮೇಜಯನು ಸರ್ಪಸಂಕುಲದ ನಾಶಕ್ಕಾಗಿ ಯಜ್ಞವೊಂದನ್ನು ಆಚರಿಸುವನು. ಇಡೀ ಜಗತ್ತನ್ನು ಜಯಿಸಿದ ಬಳಿಕ ಕುಲಶನ ಪುತ್ರ ತುರನನ್ನು ತನ್ನ ಪುರೋಹಿತನನ್ನಾಗಿ ಸ್ವೀಕರಿಸುವ ಜನಮೇಜಯನು ಅಶ್ವಮೇಧ ಯಜ್ಞಗಳನ್ನು ಆಚರಿಸುವನು. ಇದರಿಂದಾಗಿ ಅವನು ತುರಗಮೇಧಷ್ಟಾತ್ ಎಂದು ಪ್ರಖ್ಯಾತನಾದನು. ಜನಮೇಜಯನ ಪುತ್ರನಾದ ಶತಾನೀಕನು ಯಾಜ್ಞವಲ್ಕ್ಯನಿಂದ ಯಜ್ಞಾಚರಣೆಯ ವಿದ್ಯೆಯನ್ನು ಕಲಿಯುವನು. ಅವನು ಕೃಪಾಚಾರ್ಯರಿಂದ ಶಸ್ತ್ರವಿದ್ಯೆಯನ್ನು, ಶೌನಕ ಮುನಿಗಳಿಂದ ದಿವ್ಯಜ್ಞಾನವನ್ನು ಕಲಿಯುವನು. ದೇವೋತ್ತಮ ಪರಮಪುರುಷನಾದ ಸಕಲ ಜೀವಿಗಳಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನು ತನ್ನ ಮೂಲ ರೂಪದಲ್ಲಿ ಮಾನವನಾಗಿ ಯದುವಂಶದಲ್ಲಿ ಜನಿಸಿದನು. ಯದುವಿಗೆ ಸಹಸ್ರಜಿತ್, ಕ್ರೋಷ್ಟ, ನಳ ಮತ್ತು ರಿಪು ಎಂಬ 4 ಪುತ್ರರು. ಈ 4ರಲ್ಲಿ ಜ್ಯೇಷ್ಠ ಪುತ್ರ ಸಹಸ್ರಜಿತುವಿಗೆ ಶತಜಿತನೆಂಬ ಪುತ್ರನಿದ್ದನು. ಇವನಿಗೆ ಮಹಾಹಯ, ರೇಣುಹಯ ಮತ್ತು ಹೈಹಯ ಎಂಬ ಹೆಸರಿನ ಪುತ್ರರಿದ್ದರು. ಯದು, ಮಧು ಮತ್ತು ವೃಷ್ಣಿ ಇವರಲ್ಲಿ ಪ್ರತಿಯೊಬ್ಬರೂ ಒಂದೊಂದು ರಾಜವಂಶವನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸಿದ ಕಾರಣ ಇವರ ಸಂತಾನ ಯಾದವ, ಮಾಧವ ಮತ್ತು ವೃಷ್ಣಿ ಎಂದು ಪ್ರಸಿದ್ಧಿ ಪಡೆಯಿತು. ಮಾರಿಷಾಳ ಗರ್ಭದಲ್ಲಿ ದೊರೆ ಶೂರನು ವಸುದೇವ, ದೇವಭಾಗ, ದೇವಶ್ರವ, ಆನಕ, ಸೃಂಜಯ, ಶ್ಯಾಮಕ, ಕಂಕ, ಶಮೀಕ, ವತ್ಸಕ ಮತ್ತು ವೃಕ ಎಂಬ ಪುತ್ರರನ್ನು ಪಡೆದನು. ಈ 10 ಮಂದಿ ಪುತ್ರರು ಅಕಳಂಕ ಪುಣ್ಯಪುರುಷರಾಗಿದ್ದರು. ವಸುದೇವನು ಹುಟ್ಟಿದಾಗ ಸ್ವರ್ಗಲೋಕಗಳಿಂದ ದೇವತೆಗಳು ದುಂದುಭಿ ಮೊಳಗಿಸಿದರು. ಆದ್ದರಿಂದ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಆವಿರ್ಭಾವಕ್ಕೆ ಸೂಕ್ತ ಸ್ಥಳವನ್ನು ಒದಗಿಸಿದ ವಸುದೇವನು ಆನಕದುಂದುಭಿ ಎಂದು ಪ್ರಸಿದ್ಧನು. ಪೃಥ, ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವ ಮತ್ತು ರಾಜಾಧಿದೇವಿ ಶೂರದೊರೆಯ 5 ಪುತ್ರಿಯರು. ಇವರು ವಸುದೇವನ ಸಹೋದರಿಯರು. ಶೂರನು ಸಂತಾನಹೀನನಾದ ತನ್ನ ಮಿತ್ರ ಕುಂತಿಗೆ ಪೃಥಾಳನ್ನು ದತ್ತುಕೊಟ್ಟನು. ಆದ್ದರಿಂದ ಪೃಥಾಳ ಮತ್ತೊಂದು ಹೆಸರು ಕುಂತಿ ಎಂದಾಯಿತು. ಒಮ್ಮೆ ದುರ್ವಾಸ ಮುನಿಗಳು ಪೃಥಾಳ ತಂದೆಯ ಮನೆಗೆ ಅತಿಥಿಯಾಗಿ ಆಗಮಿಸಿದ್ದರು. ಆಗ ಪೃಥ ಎಂದರೆ ಕುಂತಿಯು ಉಚಿತ ರೀತಿಯಲ್ಲಿ ಸತ್ಕರಿಸುವ ಮೂಲಕ ಮುನಿಗಳನ್ನು ತೃಪ್ತಿಪಡಿಸಿದ್ದಳು. ಆದ್ದರಿಂದ ಅವಳು ದೇವತೆಗಳನ್ನು ಆವಾಹಿಸುವ ಯೋಗಶಕ್ತಿಯನ್ನು ಪಡೆದಿದ್ದಳು. ಈ ಯೋಗಶಕ್ತಿಯ ಸತ್ವ ಪರೀಕ್ಷೆ ಮಾಡಲು ಪುಣ್ಯವತಿ ಕುಂತಿ ತಕ್ಷಣ ಸೂರ್ಯದೇವನನ್ನು ಆವಾಹಿಸಿದಳು. ಕುಂತಿ ಕರೆದ ಕೂಡಲೇ ಸೂರ್ಯದೇವನು ಅವಳ ಮುಂದೆ ಪ್ರತ್ಯಕ್ಷನಾದನು. ಅವಳಿಗೆ ಬಹಳ ಆಶ್ಚರ್ಯವಾಯಿತು. ಅವಳು ಸೂರ್ಯದೇವನಿಗೆ ಹೇಳಿದಳು, ನಾನು ಕೇವಲ ಯೋಗಶಕ್ತಿಯ ಪರಿಣಾಮ ಏನಿರಬಹುದೆಂದು ಪರೀಕ್ಷಿಸುತ್ತಿದ್ದೆ. ನಿನ್ನನ್ನು ಅನಗತ್ಯವಾಗಿ ಕರೆದದ್ದಕ್ಕೆ ನಾನು ವಿಷಾದಿಸುತ್ತೇನೆ. ದಯವಿಟ್ಟು ಹಿಂದಿರುಗು ಮತ್ತು ನನ್ನನ್ನು ಕ್ಷಮಿಸು. ಸೂರ್ಯದೇವನು ಹೇಳಿದನು, ಹೇ ಸುಂದರಿಯಾದ ಪೃಥೆ, ದೇವತೆಗಳೊಂದಿಗೆ ನಿನ್ನ ಭೇಟಿಯು ನಿಷ್ಫಲವಾಗಲಾರದು. ಆದ್ದರಿಂದ ನಿನಗೆ ಗರ್ಭಾಧಾನ ಮಾಡುತ್ತೇನೆ. ನಿನಗೊಬ್ಬ ಪುತ್ರ ಜನಿಸುತ್ತಾನೆ. ನೀನು ಇನ್ನೂ ಅವಿವಾಹಿತೆಯಾಗಿರುವುದರಿಂದ ನಿನ್ನ ಕನ್ಯತ್ವ ಹರಣವಾಗದಂತೆ ನೋಡಿಕೊಳ್ಳುತ್ತೇನೆ. ಈ ರೀತಿಯಾಗಿ ಕುಂತಿಯು ಕರ್ಣನನ್ನು ತನ್ನ ಮಗನಾಗಿ ಪಡೆದಳು. ಕುಂತಿಯು ಪ್ರಜೆಗಳ ಟೀಕೆಗೆ ಹೆದರಿ ಬಲು ಕಷ್ಟದಿಂದ ಮಗುವಿನ ಮೇಲಿನ ತನ್ನ ಪ್ರೀತಿ ವಾತ್ಸಲ್ಯವನ್ನು ಬಿಡಬೇಕಾಯಿತು. ಇಷ್ಟವಿಲ್ಲದಿದ್ದರೂ ಅವಳು ಮಗುವನ್ನು ಬಟ್ಟೆಯೊಂದರಲ್ಲಿ ಸುತ್ತಿ ಬುಟ್ಟಿಯೊಳಗಿಟ್ಟು ಆ ಬುಟ್ಟಿಯನ್ನು ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಧರ್ಮಾತ್ಮನೂ ದೀನರಕ್ಷಕನೂ ಆದ ಪಾಂಡು ಮಹಾರಾಜನು ಕುಂತಿಯನ್ನು ವಿವಾಹ ಮಾಡಿಕೊಂಡನು. ಕರುಷದ ದೊರೆ ವೃದ್ಧಶರ್ಮನು ಕುಂತಿಯ ತಂಗಿ ಶ್ರುತದೇವಾಳನ್ನು ವಿವಾಹ ಮಾಡಿಕೊಂಡನು. ಆಕೆಯ ಮಗನೇ ದಂತವಕ್ರ. ಸನಕ ಮೊದಲಾದ ಋಷಿಗಳಿಂದ ಶಾಪಗ್ರಸ್ತನಾಗಿದ್ದ ದಂತವಕ್ರನು ಮೊದಲು ಹಿರಣ್ಯಾಕ್ಷನೆಂಬ ದ್ವಿತೀಯ ಪುತ್ರನಾಗಿ ಜನಿಸಿದ್ದನು. ಕೇಕಯದ ದೊರೆ ದೃಷ್ಟಕೇತುವು ಕುಂತಿಯ ಮತ್ತೊಬ್ಬಳು ಸೋದರಿಯಾದ ಶ್ರುತಕೀರ್ತಿಯನ್ನು ವಿವಾಹ ಮಾಡಿಕೊಂಡನು. ಶ್ರುತಕೀರ್ತಿಗೆ ಸಂತರ್ಧನನೆ ಮೊದಲಾದ 5 ಪುತ್ರರು ಜನಿಸಿದರು. ಕುಂತಿಯ ಮತ್ತೊಬ್ಬಳು ಸಹೋದರಿಯಾದ ರಾಜಾದಿದೇವಿಯ ಗರ್ಭದಲ್ಲಿ ಜಯಸೇನನು ವಿಂದ, ಅನುವಿಂದ ಎಂಬ ಹೆಸರಿನ 2 ಪುತ್ರರನ್ನು ಪಡೆದನು. ಅಂತೆಯೇ ಚೇದಿ ದೇಶದ ದೊರೆಯು ಶ್ರುತಶ್ರವಳನ್ನು ಮದುವೆಯಾದನು. ಈ ದೊರೆಯ ಹೆಸರು ದಮಘೋಷ. ಶ್ರುತಶ್ರವಳ ಪುತ್ರ ಶಿಶುಪಾಲ.
ದೇವಕಿ, ಪೌರವಿ, ರೋಹಿಣಿ, ಭದ್ರ, ಮದಿರ, ರೋಚನ, ಇಳ ಮತ್ತಿತರರೆಲ್ಲ ವಸುದೇವನ ಪತ್ನಿಯರಾಗಿದ್ದರು. ಅವರೆಲ್ಲರ ಪೈಕಿ ದೇವಕಿ ಪಟ್ಟದ ರಾಣಿಯಾಗಿದ್ದಳು. ವಸುದೇವನು ತನ್ನ ಪತ್ನಿ ರೋಹಿಣಿಯ ಗರ್ಭದಲ್ಲಿ ಬಲ, ಗದ, ಸಾರಣ, ದುರ್ಮದ, ವಿಪುಲ, ಧ್ರುವ, ಕೃತ ಮತ್ತಿತರ ಪುತ್ರರನ್ನು ಪಡೆದನು. ವಸುದೇವನು ದೇವಕಿಯ ಗರ್ಭದಲ್ಲಿ ಶ್ರೇಷ್ಠ ಗುಣಸಂಪನ್ನರಾದ 8 ಮಂದಿ ಪುತ್ರರನ್ನು ಪಡೆದನು. ಅವರೇ ಕೀರ್ತಿಮಾನ್, ಸುಷೇಣ, ಭದ್ರಸೇನ, ರುಜು, ಸಂಮರ್ದನ, ಭದ್ರ ಮತ್ತು ನಿಯಾಮಕನೂ ಶೇಷಾವತಾರನೂ ಆದ ಸಂಕರ್ಷಣ. 8ನೆಯ ಪುತ್ರನೇ ಸ್ವಯಂ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ. ವಸುದೇವನ ಏಕಮಾತ್ರ ಪುತ್ರಿಯ ಹೆಸರು ಸುಭದ್ರ. ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶ ಆತ್ಮಾನಂ ಸೃಜತೆ ಹರಿಹಿ. ಅಂದರೆ ಧಾರ್ಮಿಕ ತತ್ವಗಳು ಕ್ಷೀಣಿಸಿ ಅಧಾರ್ಮಿಕ ತತ್ವಗಳು ವೃದ್ಧಿಸಿದಾಗ ಪರಮನಿಯಾಮಕನೂ ಪರಮದೇವೋತ್ತಮ ಪುರುಷನೂ ಆದ ಶ್ರೀಹರಿಯು ಸ್ವಯಂ ಇಚ್ಛೆಯಿಂದ ಆವಿರ್ಭವಿಸುತ್ತಾನೆ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ವಿವರಿಸಿರುವಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೇ ಭರತವಂಶಜನೇ, ಧರ್ಮಗ್ಲಾನಿಯಾದಾಗ ಹಾಗೂ ಅಧರ್ಮ ಪ್ರಧಾನವಾಗಿ ತಲೆ ಎತ್ತಿದಾಗ ನಾನು ಅವತರಿಸುತ್ತೇನೆ. ಪ್ರಸಕ್ತ ಈ ಕಲಿಯುಗದಲ್ಲಿ ದೇವೋತ್ತಮ ಪರಮಪುರುಷನು ಹರೇ ಕೃಷ್ಣ ಆಂದೋಲನವನ್ನು ಪ್ರಾರಂಭಿಸಲು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಆವಿರ್ಭವಿಸಿದ್ದಾರೆ. ಈ ಕಲಿಯುಗದಲ್ಲಿ ಜನರು ಮಹಾಪಾಪಿಷ್ಟರು ಮತ್ತು ದುಷ್ಟರು. ಅವರಿಗೆ ಆಧ್ಯಾತ್ಮಿಕ ಜೀವನದ ಕಲ್ಪನೆಯೇ ಇಲ್ಲ. ಅವರು ಮಾನವ ಜನ್ಮವನ್ನು ನಾಯಿ ಬೆಕ್ಕುಗಳಂತೆ ಜೀವಿಸಲು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಆಂದೋಲನವನ್ನು ಪ್ರಾರಂಭಿಸಿದರು. ಇದು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗಿಂತ ಭಿನ್ನವಲ್ಲ. ನಾವು ಈ ಆಂದೋಲನದಲ್ಲಿ ಭಾಗವಹಿಸಿದರೆ ಅದು ನೇರವಾಗಿ ದೇವೋತ್ತಮ ಪರಮಪುರುಷನೊಂದಿಗೆ ಸಹವಾಸ ಮಾಡಿದಂತೆಯೇ. ಜನರು ಹರೇ ಕೃಷ್ಣ ಮಂತ್ರೋಚ್ಚಾರಣೆಯ ಲಾಭ ಪಡೆದುಕೊಳ್ಳಬೇಕು. ಹೀಗೆ ಈ ಕಲಿಯುಗದಲ್ಲಿ ಸೃಷ್ಟಿಸಲಾದ ಸಕಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಭಗವಂತನ ಸ್ವಂತ ಅಭಿಲಾಷೆ ಹೊರತಾಗಿ ಅವನ ಆವಿರ್ಭಾವ, ಅದೃಶ್ಯತೆ ಅಥವಾ ಕಾರ್ಯಚಟುವಟಿಕೆಗಳಿಗೆ ಬೇರಾವ ಕಾರಣವೂ ಇಲ್ಲ. ಪರಮಾತ್ಮನಾಗಿ ಅವನಿಗೆ ಸಕಲವೂ ಗೊತ್ತು. ಪರಿಣಾಮವಾಗಿ ಯಾವುದೇ ಕಾರಣವೂ ಅವನನ್ನು ಬಾಧಿಸುವುದಿಲ್ಲ. ಕಾಮ್ಯಕರ್ಮ ಚಟುವಟಿಕೆಗಳ ಫಲವೂ ಅವನನ್ನು ಬಾಧಿಸುವುದಿಲ್ಲ. ದೇವೋತ್ತಮ ಪರಮಪುರುಷನಿಗೂ ಸಾಮಾನ್ಯ ಜೀವಿಗೂ ಇರುವ ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣಬಹುದು. ಸಾಮಾನ್ಯ ಜೀವಿ ಪೂರ್ವಜನ್ಮದ ಕರ್ಮಾನುಸಾರ ವಿಶಿಷ್ಟ ಬಗೆಯ ದೇಹವನ್ನು ಪಡೆಯುತ್ತಾನೆ. ಜೀವಿಯು ಎಂದಿಗೂ ಸ್ವತಂತ್ರನಲ್ಲ ಮತ್ತು ಎಂದಿಗೂ ಸ್ವತಂತ್ರನಾಗಿ ಹುಟ್ಟಲಾರನು. ಪ್ರತಿಯಾಗಿ ತನ್ನ ಪೂರ್ವ ಕರ್ಮಾನುಸಾರ ಮಾಯೆಯಿಂದ ವಿಧಿಸಲ್ಪಟ್ಟ ದೇಹವನ್ನು ಅವನು ಸ್ವೀಕರಿಸಲೇಬೇಕಾಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಂತ್ರಾರೂಢಾನಿ ಮಾಯೆಯ. ದೇಹವು ದೇವೋತ್ತಮ ಪರಮಪುರುಷನ ನಿರ್ದೇಶನದಲ್ಲಿ ಐಹಿಕ ಶಕ್ತಿಯು ಸೃಷ್ಟಿಸಿ ಜೀವಿಗೆ ನೀಡಲಾದ ಒಂದು ಯಂತ್ರ. ಆದ್ದರಿಂದ ಜೀವಿಯು ತನ್ನ ಕರ್ಮಾನುಸಾರ ಐಹಿಕ ಶಕ್ತಿಯಾದ ಮಾಯೆಯಿಂದ ಕೊಡಮಾಡಲಾಗುವ ವಿಶಿಷ್ಟ ಬಗೆಯ ದೇಹವನ್ನು ಸ್ವೀಕರಿಸಲೇಬೇಕು. ಜೀವಿಯು ಸ್ವತಂತ್ರವಾಗಿ ನನಗೆ ಇಂತಹ ದೇಹ ಕೊಡು, ಅಂತಹ ದೇಹ ಕೊಡು ಎಂದು ಕೇಳಲಾಗದು. ಐಹಿಕ ಶಕ್ತಿಯು ನೀಡುವ ದೇಹವನ್ನು ಜೀವಿಯು ಒಪ್ಪಿಕೊಳ್ಳಲೇಬೇಕು. ಇದು ಸಾಮಾನ್ಯ ಜೀವಿಯ ಸ್ಥಿತಿ. ಶ್ರೀಕೃಷ್ಣನು ಅವತರಿಸಿದಾಗ ಅವನು ಪತಿತಾತ್ಮರ ಬಗ್ಗೆ ಕರುಣಾಪೂರ್ಣ ಅನುಕಂಪದಿಂದ ಅವತರಿಸುತ್ತಾನೆ. ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿರುವಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಶಿಷ್ಟರ ರಕ್ಷಣೆ ಮತ್ತು ದುಷ್ಟರ ನಾಶಕ್ಕಾಗಿ ಹಾಗೂ ಧರ್ಮತತ್ವಗಳ ಸಂಸ್ಥಾಪನೆಗಾಗಿ ಯುಗ ಯುಗಗಳಲ್ಲಿ ನಾನು ಅವತರಿಸುತ್ತೇನೆ. ಪರಮಪ್ರಭು ಯಾವುದೇ ಒತ್ತಡದಿಂದ ಆವಿರ್ಭವಿಸನು. ನಿಜವಾಗಿ ಯಾರೊಬ್ಬರೂ ಅವನ ಮೇಲೆ ಒತ್ತಡ ಹೇರಲಾರರು, ಏಕೆಂದರೆ ಅವನು ದೇವೋತ್ತಮ ಪರಮಪುರುಷ. ಎಲ್ಲರೂ ಅವನ ನಿಯಂತ್ರಣದಲ್ಲಿ ಇದ್ದಾರೆ. ಅವನು ಯಾರ ನಿಯಂತ್ರಣಕ್ಕೂ ಒಳಪಟ್ಟಿಲ್ಲ. ಮೂಢರು ಅಲ್ಪಜ್ಞಾನದಿಂದಾಗಿ ಜೀವಿಯು ಕೃಷ್ಣನಿಗೆ ಸರಿಸಮಾನನೆಂದು ಅಥವಾ ಕೃಷ್ಣನಾಗಬಹುದೆಂದು ಹೇಳುತ್ತಾರೆ. ಇಂತಹವರು ಸಕಲ ರೀತಿಯಲ್ಲೂ ಖಂಡನೆಗೆ ಒಳಗಾಗಿದ್ದಾರೆ. ಯಾರೂ ಅಸಮ ಊರ್ಧ್ವ ಎಂದು ವರ್ಣಿತನಾಗಿರುವ ಶ್ರೀಕೃಷ್ಣನಿಗೆ ಸಮಾನನಾಗಲಾರರು ಅಥವಾ ಕೃಷ್ಣನನ್ನು ಮೀರಲಾರರು. ವಿಶ್ವಕೋಶ ನಿಘಂಟಿನ ಪ್ರಕಾರ ಮಾಯಾ ಎಂಬ ಪದವನ್ನು ಸುಳ್ಳು ಪ್ರತಿಷ್ಠೆ ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ. ಸಾಮಾನ್ಯ ಜೀವಿಗೆ ಅವನು ಧರಿಸುವ ದೇಹವೇ ಶಿಕ್ಷೆ. ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿರುವಂತೆ ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ತ್ರಿವಿಧ ಐಹಿಕ ಗುಣಗಳಿಂದ ಕೂಡಿರುವ ಈ ನನ್ನ ದೈವೀ ಶಕ್ತಿಯನ್ನು ದಾಟುವುದು ದುರತ್ಯಯವಾದದ್ದು. ಆದರೆ ಶ್ರೀಕೃಷ್ಣನು ಬಂದಾಗ ಮಾಯಾ ಎಂಬ ಶಬ್ದವು ಅವನ ಅನುಕಂಪವನ್ನು ಅಥವಾ ಭಕ್ತರು ಮತ್ತು ಪತಿತಾತ್ಮರನ್ನು ಕುರಿತ ಕರುಣೆಯನ್ನು ಸೂಚಿಸುತ್ತದೆ.
ತನ್ನ ಶಕ್ತಿಯಿಂದ ಭಗವಂತನು ಪಾಪಿಷ್ಠರು ಅಥವಾ ಪುಣ್ಯವಂತರು ಸೇರಿ ಎಲ್ಲರನ್ನೂ ಉದ್ಧಾರ ಮಾಡಬಲ್ಲನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.